ಡೀಸೆಲ್ ವಾಹನ ಸವಾರರೇ, ನಿಮ್ಮ ವಾಹನಕ್ಕೆ ಆಯಿಲ್ ಬಳಸುವ ಮುನ್ನ ಒಮ್ಮೆ ಆಯಿಲ್ ಕ್ಯಾನ್ ಪರಿಶೀಲಿಸಿ. ಮಾರುಕಟ್ಟೆಯಲ್ಲಿ ಪ್ರತಿಷ್ಠಿತ ಬ್ರಾಂಡ್ಗಳು ನಕಲಿ ಆಯಿಲ್ ಕ್ಯಾನ್ ದಂಧೆ ಶುರುವಾಗಿದೆ. ಯೂರಿಯಾ ಬಳಸಿ ಆಯಿಲ್ ದಂಧೆ ಮೇಲೆ ಅಧಿಕಾರಿಗಳ ದಾಳಿ. ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಚದಲ್ಪುರ ಬಳಿ ಇರುವ PCSCZ ನಕಲಿ ಕಾರ್ಖಾನೆ ಮೇಲೆ ಅಧಿಕಾರಿಗಳ ದಾಳಿ. ಚಿಕ್ಕಬಳ್ಳಾಪುರ ತಾಲೂಕಿನ ಚದಲ್ಪುರ ಬಳಿ ಪ್ರತಿಷ್ಠಿತ ಕಂಪನಿಗಳ ಟಾಟಾ ಗಲ್ಫ್, ಭಾರತ್ ಬೆಂಚ್ ಕಂಪನಿಗಳ ಸ್ಟಿಕ್ಕರ್ಸ್ಗಳನ್ನು ಉಪಯೋಗಿಸಿ ಡೀಸೆಲ್ ಆಯಿಲ್ಗಳ ತಯಾರಿಕೆ ನಡೆಸ್ತಾ ಇರುವುದು ಖಚಿತ ಮಾಹಿತಿಯನ್ನು ಪಡೆದ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ರವಾನಿಸಿ ರಾತ್ರಿ 9 ರಿಂದ 10 ಗಂಟೆ ಸಮಯದಲ್ಲಿ ದಾಳಿ ನಡೆಸಿದ್ದಾರೆ. ವಾಯು ಮಾಲಿನ್ಯ ಇಲಾಖೆ, ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಕೈಗಾರಿಕಾ ಇಲಾಖೆ, ತೂಕ ಮತ್ತು ಅಳತೆ ಇಲಾಖೆಗಳು ಒಳಗೊಂಡಂತೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ದಾಳಿಯ ಪ್ರಮುಖ ನೇತೃತ್ವವನ್ನು ವಹಿಸಿದ್ರು. ದಾಳಿಯ ನಂತರ ಕಾರ್ಖಾನೆಯ ಜಾಗವು ಸ್ಥಳೀಯ ವ್ಯಕ್ತಿಯಾದ ಉಮೇಶ್ ರವರಿಗೆ ಸೇರಿದ್ದು ಅಂತ ಸುಮಾರು 1.5 ರಿಂದ 3 ತಿಂಗಳ ಹಿಂದೆ ಅಪರಿಚಿತರು ಬಾಡಿಗೆಗೆ ಕರಾರು ಮುಖಾಂತರ ಪಡೆದಿದ್ದಾರೆ ಎಂಬುದು ಅಧಿಕಾರಿಗಳು ಕಲೆ ಹಾಕಿರುವ ಮಾಹಿತಿಯಾಗಿದೆ. ಮುಖ್ಯವಾಗಿ ರಾಜಸ್ಥಾನ್, ಮಧ್ಯಪ್ರದೇಶ್ ಮತ್ತು ಗುಜರಾತ್ ಕಂಪನಿಗಳಾದ ಶ್ರೀರಾಮ್ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್, GMFC ಸುಮಾರು 250 ಕೃಷಿಗೆ ಉಪಯೋಗಿಸುವ ಯೂರಿಯಾ ಮೂಟೆಗಳು ದೊರೆತಾ ಇದ್ದು, ಇವುಗಳನ್ನು ಉಪಯೋಗಿಸಿ ನಕಲಿ ತಯಾರಿಕೆಯಲ್ಲಿ ಪ್ರಮುಖ ಕಂಪನಿಗಳ ಸ್ಟಿಕ್ಕರ್ಗಳನ್ನು ಬಳಸಲಾಗಿದೆ. ಈ ಆಯಿಲ್ಗಳನ್ನು ಬಳಸಿದ ವಾಹನಗಳು ಪದೇ ಪದೇ ರಿಪೇರಿಗೆ ಬರಲಾಗ್ತಾ ಇದೆ ಹಾಗೂ ಈ ಕಂಪನಿಯಲ್ಲಿ ನಕಲಿ ಡಬ್ಬಗಳು ದಾಸ್ತಾನು ಮತ್ತು ತಯಾರಿಕೆಗೆ ಯಾವುದೇ ಪರವಾನಗಿ ಇಲ್ಲ ಎಂಬುದು ಖಚಿತಪಡಿಸಿಕೊಳ್ಳಬೇಕಿದೆ. ಹೀಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯ ಹಿನ್ನೆಲೆ ನಕಲಿ ಆಯಿಲ್ ದಂಧೆಗಳು ಶುರುವಾಗ್ತಿವೆ. ಲೋ ಗ್ರೇಡ್ ಆಯಿಲ್ ಇರೋದ್ರಿಂದ ತೊಂದರೆ ಆಗೇ ಆಗುತ್ತೆ. ಸೊ ಹಂಗಾಗಿ ಕನ್ಸರ್ನ್ ಇಲಾಖೆಗಳು ಅದ್ರ ಮೇಲೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದಾರೋ ಅವ್ರ ಮೇಲೆ ಕ್ರಮ ತೆಗೆದು. ಸರ್, ಯೂರಿಯಾ ಅಭಾವ ಜಾಸ್ತಿ ಆಗ್ತಿರೋದು ಈ ತರದ ದಂಧೆಗಳಿಂದ. ಈಗ ಕೃಷಿಗೆ ತುಂಬಾ ಅಲ್ಲ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸದ್ಯಕ್ಕೇನು ಯೂರಿಯಾ ಅಭಾವ ಯಾವ್ದು ಇಲ್ಲ. ಬಟ್ ಏನು ಅಂದ್ರೆ ಇದು ಅಗ್ರಿಕಲ್ಚರ್ ಯೂರಿಯಾ ಅಂತ ಬರ್ದಿದೆ, ಬಟ್ ಅದು ಇಂಪೋರ್ಟೆಡ್ ಫ್ರಮ್ ರಾಜಸ್ಥಾನ್ ಅಂತ ಅದ್ರ ಮೇಲೆ ಇದೆ. ಈಗ ನಮ್ಮ ಯೂರಿಯಾನ ಅಂದ್ರೆ ಇಲ್ಲಿ ಯೂರಿಯಾನ ಅಥವಾ ಆಚೆಯಿಂದ ಬಂದಿದೆಯಾ ಅದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಈಗ ಅದನ್ನೇ ಸ್ಯಾಂಪಲ್ ಕಳಿಸ್ತಾ ಇದಾರೆ, ಲ್ಯಾಬಿಗೆ ಕಳಿಸಿದ್ರೆ ಗೊತ್ತಾಗ್ತದೆ. ಸರ್, ಇದು ನಕಲಿನ ಅಥವಾ ಮ್ಯಾನುಫ್ಯಾಕ್ಚರ್ ಮಾತ್ರ ಮಾಡ್ತಿದ್ದಾರೆ ಸರ್? ನಕಲಿನೇ ಬರಬಾರ್ದು. ನಾನು ಹೇಳಿದ್ನಲ್ಲ, ನಮಗೆ ಈ MCF, IFCO ಇಂಥವೇ ಬರೋದು. ಈ ನಾನು ಹೇಳಿದ್ನಲ್ಲ, ಈ GNFCನೂ ಬರಲ್ಲ ನಮಗೆ. NF ನ್ಯಾಷನಲ್ ಫರ್ಟಿಲೈಸರ್ಸ್ ಅಕ್ರಮವಾಗಿ ಅಲ್ಲಿಂದ ಇಲ್ಲಿ ಸಾಗಾಟ ಮಾಡಿ. ಯಾಕಂದ್ರೆ ಈಗ ರೈತರಿಗೆ ಕೊಡೋ ಯೂರಿಯಾ ಏನಿದೆ 266 ರೂಪಾಯಿ 45 kg ಚೀಲಕ್ಕೆ. ಕೈಗಾರಿಕಾ ಪರ್ಪಸ್ಗೆ, ಇಂಡಸ್ಟ್ರಿಯಲ್ ಪರ್ಪಸ್ಗೆ ಏನು ಯೂರಿಯಾ ಯೂಸ್ ಮಾಡ್ತಾರೆ ಅದು ಸುಮಾರು ಒಂದು 4,000 ರೂಪಾಯಿ ಒಂದು ಬ್ಯಾಗ್ ಆಗುತ್ತೆ. ಈ ತರ ಇದು ಮಾಡಕ್ಕೆ, ವಂಚನೆ ಮಾಡಕ್ಕೆ ಮಿಸ್ಯೂಸ್ ಆಗ್ತದೆ. ಇಂಡಸ್ಟ್ರಿಯಲ್ ಯೂರಿಯಾ ಪೇಂಟ್ಸ್ಗೆ ಯೂಸ್ ಮಾಡ್ತಾರೆ, ಪೇಂಟ್ಸ್ಗೆ, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ, ಆಮೇಲೆ ಪ್ಲೈವುಡ್ ಫ್ಯಾಕ್ಟ್ರಿಗೆ. ನಮ್ಮ ಜಿಲ್ಲೆಯಲ್ಲಿ ಅಂತ ಯಾವ್ದು ಫ್ಯಾಕ್ಟ್ರೀಸ್ ಇಲ್ಲ. ಬೆಳಗ್ಗೆ ಏನು ಜಂಟಿ ಕಾರ್ಯಾಚರಣೆಯನ್ನು ಮಾಡಿದಿರಿ, ಏನೆಲ್ಲ ಮಾಹಿತಿ ಮೇರೆಗೆ ನೀವು ಯಾವ ರೀತಿಯ ಒಂದು ಮಾಹಿತಿಗಳನ್ನು ಅದೇ ಈಗ ಇಲ್ಲಿ ಇಲಿಸಿಟ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಮಾಹಿತಿ ಬಂತು. ಅಂದ್ರೆ ಅಗ್ರಿಕಲ್ಚರ್ ಯೂರಿಯಾ ಏನು ಡೀಸೆಲ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಬಳಸ್ತಾ ಇದ್ದಾರೆ ಅಂತ. ಅಗ್ರಿಕಲ್ಚರ್ ಯೂರಿಯಾ ಒಂದು 215 ಬ್ಯಾಗ್ಸ್ ಅಷ್ಟು ಸಿಕ್ಕಿದೆ ಇಲ್ಲಿ, ಅಂಡ್ ಕಮರ್ಷಿಯಲ್ ಒಂದು 400 ಅಷ್ಟು ಇದೆ. ಸೊ ನೆಕ್ಸ್ಟ್ ಇದ್ರ ಮೇಲೆ ಒಂದು FIR ಆಗುತ್ತೆ. ಈ ತರ ಅಗ್ರಿಕಲ್ಚರ್ ಯೂರಿಯಾನ ಡಿಫ್ರೆಂಟ್ ಪರ್ಪಸ್ಗೆ ಬಳಕೆ ಮಾಡ್ತಿದ್ದಾರೆ ಅಂತ. ಸೊ ಅದಾದ್ಮೇಲೆ ಏನ್ ಕ್ರಮ ವಹಿಸ್ಬೇಕು ಅದನ್ನ ವಹಿಸ್ತೀವಿ. ಮೇಡಮ್, ಇದು ಮಾಡ್ತಾ ಇರ್ತಕ್ಕಂಥವ್ರು ಯಾರು, ಏನು ಮಾಹಿತಿ ಸಿಗ್ತದೆ? ಇಲ್ಲ, ಇಲ್ಲಿ ಇದ್ದವ್ರು ಇಬ್ರು ಇವಾಗ ಪರಾರಿ ಆಗಿದ್ದಾರೆ, ಯಾರು ಇಲ್ಲಿ ವರ್ಕ್ ಮಾಡ್ತಿದ್ರು ಅವರು. ಬಟ್ ಓನರ್ ಅನ್ನೋರು, ಉಮೇಶ್ ಅನ್ನೋರು ಕಾಂಟ್ಯಾಕ್ಟ್ ಸಿಕ್ಕಿದ್ದಾರೆ. ಅವ್ರು ರೆಂಟಲ್ ಅಗ್ರಿಮೆಂಟ್ ತಗೊಂಡ್ ಬರ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಸದ್ಯಕ್ಕೆ ಏನು ಮಾಹಿತಿ. ಈ ಬಿಲ್ಡಿಂಗ್ ಓನರ್ ಮೇಲೆ FIR ಆಗುತ್ತಾ, ಇಲ್ಲ ಈ ದಂಧೆ ನಡೆಸ್ತಾ ಇರೋರ್ ಮೇಲೆ? ಅಲ್ಲ, ಅದೇ ಕಾನೂನಲ್ಲಿ ಏನ್ ಅವಕಾಶ ಇದೆ ಅದ್ ನೋಡ್ಕೊಂಡು ಯಾರ ಮೇಲೆ ಆಕ್ಷನ್ ಆಗ್ಬೇಕು ಆಗ. ಅದರ ಪಕ್ಕದಲ್ಲಿ ತಾವು ನೋಡ್ಬೋದು ಗಲ್ಫ್ AL ಅಂತೇಳಿ, ಇದು ಕೂಡ ನಕಲಿ. ಈ ರೀತಿಯ ಪ್ರಖ್ಯಾತವಾದಂತಹ ಬ್ರ್ಯಾಂಡ್ಗಳನ್ನು, ಒಂದು ನಕಲಿ DF ಅನ್ನ ತಯಾರು ಮಾಡುವಂತಹ ಕೆಲಸವನ್ನ ಇಲ್ಲಿ ದಂಧೆಕೋರರು ಮಾಡಿಕೊಂಡಿರುವಂಥದ್ದು. ಇದರಲ್ಲಿ ಮತ್ತೆ ಒಂದು ಗೋಡಾನಲ್ಲಿ ದಾಳಿ ಮಾಡಿದರೆ, ಗೋಡಾನಲ್ಲಿ ತಡೆಹಿಡಿದು ಮಾಡ್ತೀವಿ. ಸ್ಟಾಕ್ ಒಳಗಡೆ ಇರುತ್ತೆ, ಸ್ಟಾಕ್ ಇಷ್ಟಿದೆ ಅಂತ ಮಾಹಿತಿ ತಗೋಬೇಕಲ್ಲ. ಮಾತಾಡ್ತಾರೆ.
ಅದು ಬೋರ್ಡ್ ಯೂಸ್ ಆಗುವಂಥದ್ದು ಯಾರು ಬೋರ್ಡ್ ಇದೆ ಯಾರು 10 ವರ್ಷದಿಂದ